ಇನ್ನೂನು ಈ ಕಾಲದಲ್ಲೂ ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಸೀಮಿತ ಅಂದ್ಕೊಳ್ಳೋರು ಇದ್ದಾರೆ ಅಂದರೆ ನಾನು ರೀಸೆಂಟಾಗಿ ರಿಸೈನ್ ಮಾಡೋದ್ರ ಬಗ್ಗೆ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಜನ ನನಗೆ DM ಮಾಡಿದ್ರಿ, ಕಾಮೆಂಟ್ ಮಾಡಿದ್ರಿ, ನಿಮ್ಮ ಐಡಿಯಾಸ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರಿ, ಬಿಸ್ನೆಸ್ ಐಡಿಯಾಸ್ನು ನನಗೆ ಹೇಳಿದ್ರಿ. ಇನ್ನೂ ಸ್ವಲ್ಪ ಜನ ನೀವು ಜಾಬ್ ರಿಸೈನ್ ಮಾಡಿ ತಪ್ಪು ಮಾಡಿದ್ರಿ ಅಂದ್ರಿ. ಇನ್ನೂ ಸ್ವಲ್ಪ ಜನ ನೀವು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೇದಾಗತ್ತೆ ಅಂದಿದ್ರಿ. ಆದರೆ ಸ್ವಲ್ಪ ಜನ ಹಿಂಗೂ ಇದ್ದಾರೆ ನೋಡಿ, ಇನ್ನೇನು ಮದುವೆ ಆಗಿ ಹೋಗ್ಬಿಡಿ, ಗಂಡ ನೋಡ್ಕೋತಾನೆ ಅನ್ನೋರೊಬ್ರಾದ್ರೆ ಮನೇಲಿ ಅಡುಗೆ ಮಾಡ್ಕೊಂಡಿರು ಅನ್ನೋರು ಇನ್ನೊಬ್ರು. ಇಲ್ಲಿ ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ನನ್ನ ಥರನೇ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಕಷ್ಟಪಟ್ಟು ನಾನು ಏನಾದರೂ ಸಾಧಿಸ್ಬೇಕು, ನಾನು ಅನ್ಕೊಂಡಿರೋದನ್ನ ನಾನು ಮಾಡಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಏನೋ ಒಂದು ಕಾಮೆಂಟ್ ಮಾಡಬೇಕು ಅಂತ ಮಾಡ್ತಾರಲ್ಲ, ಅಂಥವ್ರಿಗೆ ನಾನು ಹೇಳೋದಿಷ್ಟೇ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಇಷ್ಟು ಕಾಂಪಿಟೇಷನ್ ಇರೋ ಈ ವರ್ಲ್ಡಲ್ಲಿ ನಾನೇನೋ ಒಂದು ಸಾಧಿಸ್ಬೇಕು, ನಾನೇನೋ ಒಂದು ಮಾಡಿ ನನ್ನವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಕಷ್ಟಪಡ್ತಿರೋ ಹೆಣ್ಮಕ್ಳು ಮುಂದೆ ನೀವುಗಳು ಏನೋ ಒಂದು ಕಾಮೆಂಟ್ ಮಾಡೋಣ ಅಂತ ಮಾಡೋರು ಹೆಣ್ಣಿನ ಸಮಾನಕ್ಕೆ ಬರೋಕ್ಕಾಗತ್ತಾ ಹೇಳಿ? ಒಂದು ಹುಡುಗಿ ತನ್ನ ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಏನೋ ಒಂದು ಕಷ್ಟಪಟ್ಟು ಮಾಡ್ತಿದ್ದಾಳೆ ಅಂದರೆ ನಿಮ್ಮ ಕೈಲಿ ಸಾಧ್ಯ ಆದರೆ ಅವಳಿಗೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇರಿ. ಅದು ಬಿಟ್ಟು ಬೇಡದೇ ಇರೋ ಮಾತುಗಳು ಬೇಕಾ?